ರಾಷ್ಟ್ರೀಯ ಹಿಂದೂ ಜಾಗರಣ ವತಿಯಿಂದ ನಾಳೆ ಬೆಳ್ತಂಗಡಿಯ ತಹಶೀಲ್ದಾರರಿಗೆ ಒಂದು ಮನವಿಯನ್ನು ಕೊಡಲಿಕ್ಕೆ ಇದ್ದೇವೆ. ಮನವಿಯನ್ನು ಕೊಡುವ ಉದ್ದೇಶ ಏನಂದರೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸತತ 13 ವರ್ಷದಿಂದ ಸೌಜನ್ಯ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಮೇಲೆ ಸುಳ್ಳು ಕೇಸುಗಳನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಾತ್ರ ಅಲ್ಲ, ಇತರ ಹೋರಾಟಗಾರರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕ್ತಾ ಇದ್ದಾರೆ. ಹೋರಾಟ ಮಾಡುವುದು ನಮ್ಮ ಹಕ್ಕು. ಪ್ರಜಾಪ್ರಭುತ್ವದಲ್ಲಿ, ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಹೋರಾಟ ಮಾಡೋ ಹಕ್ಕಿದೆ. ನಾಳೆ ನಾವು 10:30ಕ್ಕೆ ಎಲ್ಲೂ ಹೋರಾಟ ಮಾಡುವುದಲ್ಲ, ತಹಶೀಲ್ದಾರರಿಗೆ ಮನವಿ ಮುಖಾಂತರ ಕೊಡ್ತಿದ್ದೇವೆ. ಇದು ಸರ್ಕಾರಕ್ಕೆ ಮುಟ್ಟಿಸ್ಲಿಕ್ಕೆ. ಯಾಕೆಂದ್ರೆ ಪ್ರತಿಯೊಂದು ಸಲ ಸುಳ್ಳು ಕೇಸು ಹಾಕಿ ನಮ್ಮ ಒಂದು ಸೌಜನ್ಯ ಹೋರಾಟವನ್ನು ಹತ್ತಿಕ್ಲಿಕ್ಕೆ ನೋಡ್ತಿದ್ದಾರೆ ಎನ್ನುವ ಒಂದು ಮನೋಭಾವನೆ ಅಲ್ಲ, ಇದು ಸತ್ಯಗಳು ಕೂಡ. ತುಂಬಾ ಜನರ ಮೇಲೆ ಕೇಸ್ ಆಗಿದೆ. ಆದ್ರೆ ಈಗ ಕೆಲವು ಹೋರಾಟಗಾರರಿಗೆ ಗೊಂದಲ ಉಂಟು, ನಾಳೆ ಅಲ್ಲಿ ಮನವಿ ಕೊಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟಾ ಅಥವಾ ಏನಾದರೂ ಪರ್ಮಿಷನ್ ಬೇಕಾ, ಇದು ಇಲ್ವಾ ಅಂತ ಕೆಲವರಿಗೆ ಗೊಂದಲ ಉಂಟು. ಆದರೆ ನಾನು ಹೇಳ್ತಾ ಇದ್ದೇನೆ, ಯಾವುದೇ ಗೊಂದಲ ಇಲ್ಲ. ನಾವು ಯಾರು ಹೋರಾಟ ಮಾಡ್ತಾ ಇಲ್ಲ, ಪ್ರತಿಭಟನೆ ಮಾಡ್ತಾ ಇಲ್ಲ, ಜಾಥಾ ಮಾಡ್ತಾ ಇಲ್ಲ. ನಾವು ಕೇವಲ ಒಂದು ಮನವಿಯನ್ನು ತಹಶೀಲ್ದಾರರ ಮುಖಾಂತರ ಸರ್ಕಾರಕ್ಕೆ ಮುಟ್ಟಿಸ್ತಾ ಇದ್ದೇವೆ. ಯಾಕೆಂದ್ರೆ ನೀವು ಇದನ್ನು ನೋಡಿ ಕಾರ್ಯಾಂಗದ ವ್ಯವಸ್ಥೆಯನ್ನು ನೀವು ಸರಿ ಮಾಡಬೇಕು, ಈ ರೀತಿ ಮಾಡಬಾರ್ದು ಅನ್ನೋ ಒಂದು ಮನವಿಗೋಸ್ಕರ. ಆದರೆ ಸೌಜನ್ಯ ಹೋರಾಟ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ನೇತೃತ್ವದಲ್ಲಿ 13 ವರ್ಷದಿಂದ ನಡೀತಾ ಬಂದಿದ್ರು ಸಹ ಸೌಜನ್ಯ ಹೋರಾಟವನ್ನು ಯಾರಿಂದಲೂ ಹತ್ತಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ಜನರಷ್ಟಕ್ಕೆ ಜನಾಂದೋಲನ ಮಾಡಿಕೊಂಡು ಬಂದ ಈ ಒಂದು ಹೋರಾಟ. 13 ವರ್ಷ ಆ ಹುಡುಗಿ ಅತ್ಯಾಚಾರ ಮತ್ತು ಕೊಲೆ ಆಗಿದ್ರು ಸಹ ಮೊನ್ನೆ ಆದಾಗೆ ಘಟನೆ ಉಂಟು. ಹಾಗಾಗಿ ಯಾರು ಸುಳ್ಳು ಕೇಸ್ ಹಾಕಿದ್ರು ಈ ಒಂದು ಹೋರಾಟವನ್ನು ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಯಾರು ಇಲ್ಲಿ ಗೊಂದಲ ಮಾಡುವಂತ ಪರಿಸ್ಥಿತಿ ಇಲ್ಲ. ನಾವು ಇದುವರೆಗೂ ಸೌಜನ್ಯ ಹೋರಾಟ ಮಾಡುವಾಗ ಸಹ ಯಾವುದೇ ಒಂದು ಕಡೆಗಳಲ್ಲಿ ದೊಂಬಿ ಗಲಾಟೆಗಳು, ಪೊಲೀಸ್ ಇಲಾಖೆಗೆ ಅಲ್ಲಿ ರಕ್ಷಣೆ ಕೊಡುವಂತಹ ಯಾವುದೇ ಒಂದು ವಿಷಯನೇ ಬರಲಿಲ್ಲ. ಹಾಗಾಗಿ ಇಲ್ಲಿ ನಾವು ಕೇವಲ ನಾಳೆ ಹೋಗಿ ಮನವಿಯನ್ನು ಕೊಡುವಂಥದ್ದು. ಕೆಲವು ಕೇಸುಗಳು ಕೋರ್ಟಲ್ಲಿ ಇರುವಾಗ ಸಹ ಸುಳ್ಳು ಕೇಸುಗಳನ್ನು ತಂದು ಪೊಲೀಸ್ ಸ್ಟೇಷನ್ಗೆ ಕೊಡುವಾಗ ಪೊಲೀಸ್ ಇಲಾಖೆಯು ಅದೊಂದು ಸಿವಿಲ್ ವ್ಯಾಜ್ಯ ಕೋರ್ಟಲ್ಲಿ ಇದ್ರೂ ಸಹ ಕೆಲವು ಸುಳ್ಳು ಕೇಸುಗಳನ್ನು ಹಾಕಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಈ ಸುಳ್ಳು ಕೇಸುಗಳನ್ನು ಯಾರ ಮೇಲೆ ಹಾಕಬಾರ್ದು. ಯಾರು ಈ ರೀತಿ ವರ್ತಿಸಿದ್ರು, ಇದರ ಹಿಂದೆ ಯಾರ ಹುನ್ನಾರ ಇದ್ರು, ಸೌಜನ್ಯ ಹೋರಾಟವನ್ನು ಖಂಡಿತ ಯಾರಿಂದಲೂ ಹತ್ತಿಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಮನವಿ ಮಾಡಿಕೊಳ್ಳುವುದು, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬನಿಗೂ ಮಾತಾಡುವ ಸ್ವಾತಂತ್ರ್ಯ ಉಂಟು, ಹೋರಾಟ ಮಾಡುವ ಸ್ವಾತಂತ್ರ್ಯ ಉಂಟು, ಎಲ್ಲನೂ ಉಂಟು. ಆದರೆ ನಾಳೆ ನಾವು ಯಾವ ಹೋರಾಟನೂ ಮಾಡ್ತಾ ಇಲ್ಲ, ಯಾವ ಸಭೆನೂ ಮಾಡ್ತಾ ಇಲ್ಲ, ಯಾವ ಮೈಕೂ ಇಡ್ತಾ ಇಲ್ಲ. ನಾವು ಕೇವಲ ಅಲ್ಲಿ ತಹಶೀಲ್ದಾರರ ಕಚೇರಿಗೆ ಹೋಗಿ ಒಂದು ಮನವಿಯನ್ನು ಕೊಡುವುದು. ಮನವಿಯನ್ನು ಕೊಡ್ಲಿಕ್ಕೆ 10 ಜನನೂ ಹೋಗ್ಬೋದು, 100 ಜನನೂ ಹೋಗ್ಬೋದು, ಅದು ಅವರಿಗೆ ಸಂಬಂಧಪಟ್ಟದ್ದು. ಹಾಗೆ ನಾಳೆ ದಿನ 10:30 ಗಂಟೆಗೆ ಬೆಳ್ತಂಗಡಿ ತಹಶೀಲ್ದಾರ್ ಕಚೇರಿಗೆ ಬಂದು ಭಾಗಿಯಾಗಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.